ತುಲಾರಾಶಿ ಶುಭ ಕಾರ್ಯದಲ್ಲಿ ನಿಧಾನವಾಗಿರ್ತಕ್ಕಂತಹ ಪ್ರಗತಿ, ಸಂಬಂಧಗಳಲ್ಲಿ ಸಮಾಧಾನವಾಗಿ ವ್ಯವಹರಿಸಬೇಕು ಅನ್ನೋದು ಮುಖ್ಯವಾಗಿ ತಿಳ್ಕೊಳ್ಬೇಕು. ಗುರುವಿನ ಅನುಕೂಲ ಇದೆ. ನಿಮ್ಮ ರಾಶಿಗೆ ಗುರುವಿನ ದೃಷ್ಟಿ ಉಂಟು, ನಿಮ್ಮ ಪಂಚಮಕ್ಕೆ ಗುರುವಿನ ದೃಷ್ಟಿ ಉಂಟು, ಎಲ್ಲ ಒಳ್ಳೆಯದಿದೆ. ಆದರೆ ಸಪ್ತಮಾಧಿಪತಿಯು ರಾಶ್ಯಾಧಿಪತಿಯು ಅಥವಾ ಸಪ್ತಮ ದ್ವಿತೀಯಾಧಿಪತಿಯು ರಾಶ್ಯಾಧಿಪತಿಯು ಹೋಗಿ ತೃತೀಯದಲ್ಲಿ ರವಿಯೊಂದಿಗೆ ಬುಧನೊಂದಿಗೆ ವ್ಯಯಾಧಿಪತಿಯೊಂದಿಗೆ ಸೇರಿಕೊಂಡಿರೋದ್ರಿಂದ ನಿಮ್ಮ ಪ್ರಭಾವವನ್ನು ನಿಮ್ಮ ಕುಟುಂಬದವರು, ನಿಮ್ಮ ಇಷ್ಟರು, ಅನಿಷ್ಟರು, ಮಿತ್ರರು, ಶತ್ರುಗಳು ಯಾರೋ ಬೇರೆಯವರು ಬಳಸ್ತಾರೆ. ನಿಮಗೇನು ಪ್ರಯೋಜನಕ್ಕೆ ಬರಲ್ಲ. ಹಾಗಾಗಿ ಸ್ವಲ್ಪ ಗಮನ ಇರಲಿ. ಯಾರಿಗೆ ಏನು ಮಾತು ಕೊಡ್ತೀನಿ, ಎಷ್ಟು ಮಾತಾಡ್ತೀನಿ, ಎಷ್ಟು ಖರ್ಚು ಮಾಡ್ತೇನೆ, ಇದ್ರ ಬಗ್ಗೆ ಸ್ವಲ್ಪ ತುಲಾರಾಶಿಯವರಿಗೆ ಗಮನ ಇರಬೇಕು. ಹಾಗಾಗಿ ಆವಾಗ ಅದರಲ್ಲಿ ಉಂಟಾಗಬಹುದಾಗಿರ್ತಕ್ಕಂಥ ಕೆಲವು ನಷ್ಟಗಳಿಗೆ ನೀವು ದೂರ ಆಗಬಹುದು. ತುಲಾರಾಶಿಯವರು ದುರ್ಗಾದೇವಿಯ ಅರ್ಚನೆ, ದುರ್ಗಾ ಕ್ಷೇತ್ರಗಳ ಸಂದರ್ಶನ, ಸುಮಂಗಲಿ ಮುತ್ತೈದೆಯರ ಒಂದು ವಸ್ತ್ರ ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು, ಮನೆಯ ಹಿರಿಯರು ಆಗಿರಬಹುದು, ಬಂಧುಗಳು ಆಗಿರಬಹುದು, ಈ ರೀತಿಯ ಸುಮಂಗಲಿಯರಿಗೆ ವಸ್ತ್ರ, ಕುಂಕುಮ, ಅರಿಶಿನ, ವೀಳ್ಯದೆಲೆ, ಅಡಿಕೆ, ಸುಣ್ಣ, ದಕ್ಷಿಣೆ ಇದೆಲ್ಲವನ್ನು ಕೊಟ್ಟು ನಮಸ್ಕಾರ ಅಥವಾ ಅವರ ಆಶೀರ್ವಾದವನ್ನು ಪಡಿತಕ್ಕಂಥದ್ದು ಒಳ್ಳೆಯ ದುರ್ಗಾ ಸೇವೆಯೇ ಆಗಿದೆ. ಅದು ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.